ಪರಿಷತ್ತಿನ ಸದಸ್ಯರಾದಂತಹ ದಿನೇಶ್ ಗೂಳಿಗೌಡರು ಹೀಗೆ ವೇದಿಕೆ 26ನ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ನೀವು ಕೂಡ ಜೊತೆಯಾಗಬಹುದು. ಚಪ್ಪಾಳೆ ನಮ್ಮ ಎಲ್ಲರ ಬದುಕನ್ನ ಕಾಯ್ತಾ ಇದೆ. ಪಂಚುಗಳೇ, ಕ್ಷೇತ್ರದಲ್ಲಿ ನಾನು 10,000 ಮಹಿಳೆಯರು ಒಂದೇ ಕಡೆ ರಂಗೋಲಿ ಸ್ಪರ್ಧೆ ಭೂತನೂರು ಉತ್ಸವ 2026 ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸರ್ಕಾರದ ಕರ್ತವ್ಯ ಆಗಿದೆ. ಬರೀ ಅಭಿವೃದ್ಧಿಗೆ, ಸೌಲಭ್ಯಕ್ಕೆ, ಜನಕ್ಕೆ ಕೊಡುವಂಥ ಯೋಜನೆಗೆ ಅಷ್ಟೇ ಸೀಮಿತ ಆಗದೆ ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ 5 ವರ್ಷದಲ್ಲಿ 1 ಭಾಗ 2 ಭಾಗ ಸಾಂಸ್ಕೃತಿಕ ಕಾರ್ಯಕ್ರಮ, ಆ ನೆಲದ ವೈಶಿಷ್ಟ್ಯತೆ, ನೆಲದ ವೈಭವ ಮತ್ತು ಇಂದಿನ ಇತಿಹಾಸವನ್ನು ನಾವೆಲ್ಲರೂ ಸಹ ಗಮನಿಸಿ ತಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು ಭಾಳ ಸೂಕ್ತವಾದ್ದು. ಅಮೇರಿಕಕ್ಕೆ ಹೋದ್ರೂ ಕೂಡ ಹೊಗಳ್ತಾರೆ ನಮ್ಮ ಸಾಹಿತ್ಯ ಸಮ್ಮೇಳನವನ್ನು ಎಷ್ಟೊಂದು ಚೆನ್ನಾಗಿ ಮಾಡಿದ್ರಿ ಅಂತ. ಅಷ್ಟೊಂದು ಅಚ್ಚುಕಟ್ಟಾದ ಸಾಹಿತ್ಯ ಸಮ್ಮೇಳನ ತುಂಬ ಚೆಂದ ಆಯಿತು. ಅದಕ್ಕೆ ಮುಂದುವರಿದ ಭಾಗವಾಗಿ ಈ ಚೆನ್ನಾಗಿರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಚೋದನೆಯ ಕಾರ್ಯಕ್ರಮಗಳು ಹೆಚ್ಚು ಆಯಿತು ಅಂತಂದರೆ ನಾವು ಮನುಷ್ಯರು ಸುಸಂಸ್ಕೃತರಾಗಿ ಕೂಡ ಬದುಕಲಿಕ್ಕೆ ಅವಕಾಶ ಆಗ್ತದೆ. ಬೇಲೂರು ಹಳೆಬೀಡನ್ನ ನೋಡೋಕೆ ಹೋಗ್ತಾರೆ. ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಅದಕ್ಕಿಂತ ಸುಂದರವಾದ 2 ದೇವಸ್ಥಾನವನ್ನ ಮಂಡ್ಯ ನಾವು ಪಡೆದಿದ್ದೀವಿ. 1200 ವರ್ಷಗಳ ಇತಿಹಾಸ ಇರುವಂತ ಅನಂತ ಪದ್ಮನಾಭ ದೇವಸ್ಥಾನ ಇಡೀ ದೇಶದಲ್ಲಿ 2 ಇರೋದು. ಒಂದು ತಿರುವನಂತಪುರಂ ಬಿಟ್ರೆ ನಮ್ಮ ಮಂಡ್ಯದಲ್ಲಿ, ಅದು ನಮ್ಮ ಪೂತೂರಿನಲ್ಲಿ. ಇಂತಹ ದೇವಸ್ಥಾನದ ಇತಿಹಾಸವನ್ನ ಇಡೀ ವಿಶ್ವಕ್ಕೆ ಸಾರಬೇಕು ಅಂತೇಳಿ ಕಳೆದ 2 ವರ್ಷಗಳಿಂದ ಪೂತೂರು ಉತ್ಸವವನ್ನ ಆರಂಭ ಮಾಡಿದ್ದೀವಿ.